ಹಾಯ್ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಸದ್ಯಕ್ಕೆ ಈಗ ಒಂದು ಪ್ರಶ್ನೆ ಕಾಡ್ತಾ ಇದೆ. ಟಾಕ್ಸಿಕ್ಕಲ್ಲಿ ಒಂದು ಟ್ವಿಸ್ಟ್ ಉಂಟಾಗಿದೆ ಅಂತಲೇ ಹೇಳ್ಬೋದು. ಸೊ ಡ್ಯುಯಲ್ ಕ್ಯಾರೆಕ್ಟರಲ್ಲಿ ಯಶ್ ಅವ್ರು ಕಾಣಿಸ್ಕೊತಿದ್ದಾರೆ ಅನ್ನೋದು ಒಂದು ಕಡೆ ಇತ್ತು, ಬಟ್ ಈಗ ಒಂದು ಕಡೆ ಕ್ಲೀನ್ ಶೇವಲ್ಲಿ ಇದ್ದಾರಾ ಒಂದು ಕ್ಯಾರೆಕ್ಟರಲ್ಲಿ ಅನ್ನೋ ಒಂದು ಪ್ರಶ್ನೆ ಕಾಡ್ತಾ ಇದೆ. ಇದ್ರ ಬಗ್ಗೆ ಮಾತಾಡ್ತೀನಿ, ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ, ಸೊ ನೀವೆಲ್ಲ 100% ನಾವು ಟಾಕ್ಸಿಕ್ಕಿಗೆ ವೇಟ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ಟಾಕ್ಸಿಕ್ ಅಂತ ಕಾಮೆಂಟ್ ಮಾಡಿ ಒಂದು ಹಾರ್ಟನ್ನು ಹಾಕಿ ಅಂತ ಹೇಳ್ತಾ ಎಷ್ಟು ಜನ ಒಂದು ಕಾಮೆಂಟ್ ಮಾಡ್ತೀರ ನೋಡೋಣ ಅಂತ ಅಷ್ಟೇ. ವಿಚಾರಕ್ಕೆ ಬಂದುಬಿಡ್ತೀನಿ ಟಾಕ್ಸಿಕ್ಕಿಂದು. ಸೊ ಟಾಕ್ಸಿಕ್ಕಲ್ಲಿ ರೀಸೆಂಟಾಗಿ ರಿಲೀಸ್ ಆದಂತಹ ಇಂಟ್ರೊಡಕ್ಷನ್ ಆರ್ಯ ಒಂದು ಕ್ಯಾರೆಕ್ಟರ್ ಏನಿದೆ, ಸೊ ಈ ಕ್ಯಾರೆಕ್ಟರ್ ಬಂದಾದಮೇಲೆ ಸೊ ನನಗನ್ಸೋ ಪ್ರಕಾರವಾಗಿ ಬರೀ ಒಂದು ಇಂಟ್ರೊಡಕ್ಷನ್ ವಿಡಿಯೋಗೆ ಒಂದು ಇಷ್ಟರ ಮಟ್ಟಿಗೆ ಚರ್ಚೆ ಆಗಿದ್ದು ಐ ಥಿಂಕ್ ಎಲ್ಲೂ ಇಲ್ಲ ಅಂತ ಅಂದ್ಕೊಳ್ತೀನಿ ಕನ್ನಡ ಇಂಡಸ್ಟ್ರೀಲಿ. ಬಟ್ ತುಂಬಾ ಒಂದು ಚರ್ಚೆ ಆಯಿತು. ಆಮೇಲೆ ಪಾಸಿಟಿವ್ ಕಮೆಂಟ್ಸು, ನೆಗೆಟಿವ್ ಕಮೆಂಟ್ಸು, ವಾಟ್ ಎವರ್ ಎಲ್ಲನೂ ಬರುತ್ತೆ ಒಂದು ಸಿನಿಮಾ ಅಂತ ಅಂದಾಗ. ಸೊ ಎಲ್ಲ ಕೂಡ ಆಯಿತು. ಲೈಕ್ ಇದೆಲ್ಲ ಆದಮೇಲೆ ಒಂದು ಡೌಟ್ ಇತ್ತು ಎಲ್ರಿಗೂ, ಏನಂತಂದರೆ ಇದರಲ್ಲಿ ಡ್ಯುಯಲ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಅಂತ. ಯಾಕಂದರೆ ಒಂದು ಪೋಸ್ಟರಲ್ಲಿ ಸೊ ಅವರ ಬೆನ್ನ ಹಿಂದ್ಗಡೆ ಒಂದು ಟ್ಯಾಟೋನ ಹಾಕ್ಸ್ಕೊಂಡಿರ್ತಾರೆ. ಸೊ ಈ ಒಂದು ವಿಡಿಯೋದಲ್ಲಿ ಕೂಡ ಒಂದು ಟ್ಯಾಟೋ ಇರೋದಿಲ್ಲ. ಸೊ ಅಲ್ಲಿಗೆ ಡ್ಯುಯಲ್ ಕ್ಯಾರೆಕ್ಟರ್ ಏನಾದರೂ ಇದೆಯಾ ಅನ್ನೋ ಒಂದು ಪ್ರಶ್ನೆ ಎಲ್ಲರಿಗೂ ಕಾಡಿತ್ತು. ಬಟ್ ಅದ್ರ ಜೊತೆಗೇನೆ ಕಾಕತಾಳೀಯವನ್ನು ಹಾಗೇನೆ ಈಗ ಏನಪ್ಪ ಅಂತಂದರೆ ಯಶ್ ಅವರು ಈಗ ಕ್ಲೀನ್ ಶೇವಲ್ಲಿ ಇದ್ದಾರೆ ಅನ್ನುವಂಥದ್ದು ಕೂಡ ಒಂದು ಓಡಾಡ್ತಾ ಇದೆ ಒಂದು ಮಾತು. ಏನಕ್ಕೆ ಅದು ಬಂದಿದೆ ವಿಚಾರ ಅಂತಂದರೆ, ಸೊ ರೀಸೆಂಟಾಗಿ ಮೀಡಿಯಾದ ಮುಂದೆ ಕಾಣಿಸ್ಕೊಂಡಾಗ ಅಲ್ಲಿ ಅವರು ಫುಲ್ಲಿ ಮಾಸ್ಕನ್ನು ಹಾಕ್ಕೊಂಡು ಕಣ್ಣನ್ನು ಬಿಟ್ಟರೆ ಬೇರೆ ಏನೂ ಕಾಣಿಸೋದಿಲ್ಲ ಅಷ್ಟರ ಮಟ್ಟಿಗೆ ಒಂದು ಕವರನ್ನು ಮಾಡಿಕೊಂಡು ಓಡಾಡ್ತಾ ಇರುವಂಥದ್ದು ಎಲ್ಲರೂ ಕೂಡ ಒಂದು ಅಭಿಮಾನಿಗಳಿಗಾಗಿರ್ಬೋದು, ಸಿನಿ ಪ್ರೇಕ್ಷಕರಿಗಾಗಿರ್ಬೋದು ಸೊ ಒಂದು ಡೌಟ್ ಬಂದಿರುತ್ತೆ, ಏನಕ್ಕೆ ಇಷ್ಟೊಂದು ಪ್ರೊಟೆಕ್ಟ್ ಆಗಿ ಓಡಾಡ್ತಾ ಇದ್ದಾರೆ, ಏನಾದರೂ ಕ್ಲೀನ್ ಶೇವ್ ಏನಾದರೂ ಮಾಡಿದಾರಾ, ಸೊ ಕ್ಲೀನ್ ಶೇವಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಡ್ಯುಯಲ್ ಕ್ಯಾರೆಕ್ಟರಲ್ಲಿ ಅಂತ. ಯಾಕಂದರೆ ಇದಕ್ಕೆ ಸಿಮಿಲರ್ ಆಗಿ ನಾನು ಹೇಳಿದಾಗೆ ಯಾವಾಗಲೂ ಒಂದರಲ್ಲಿ ಟ್ಯಾಟೋ ಇರುವಂಥ ಪೋಸ್ಟರ್ ರಿಲೀಸ್ ಆಗಿತ್ತು. ಸೊ ರೀಸೆಂಟಾಗಿ ಬಂದಂಥ ವಿಡಿಯೋದಲ್ಲಿ ಟ್ಯಾಟೋ ಇರಲಿಲ್ಲ. ಸೊ ಅದರಲ್ಲೂ ಕೂಡ ಒಂದು ಬ್ಯಾಕ್ ಶಾಟಲ್ಲಿ ಅವರ ಬೆನ್ನನ್ನು ಕೂಡ ತೋರಿಸಿದ್ದಾರೆ. ಅದರಲ್ಲಿ ಕ್ಲೀನ್ ಆಗಿರುವಂಥದ್ದು ಕಾಣುತ್ತೆ, ಇನ್ನೊಂದು ಪೋಸ್ಟರಲ್ಲಿ ಒಂದು ಟ್ಯಾಟೋ ಇರುವಂಥದ್ದು ಕಾಣುತ್ತೆ. ಸೊ ಎರಡೂ ನೋಡಿದಾಗ ಎಲ್ಲರೂ ಕೂಡ ಕನ್ಫ್ಯೂಷನ್ ಆಗುತ್ತೆ. ಅದ್ರ ಜೊತೆಗೇನೆ ಹೇಳಬೇಕು ಅಂತಂದರೆ ಲೈಕ್ ಕ್ಲೀನ್ ಶೇವ್ ಮಾಡಿಕೊಂಡು ಇನ್ನೊಂದು ರೋಲ್ ಏನಾದರೂ ಪ್ಲೇ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಎಲ್ಲರಿಗೂ ಒಂದು ಚರ್ಚೆ ನಡೀತಾ ಇದೆ. ಈ ಒಂದು ಚರ್ಚೆಗೆ ನನಗೂ ಕೂಡ ಕೆಲವೊಬ್ಬರು ಮೆಸೇಜ್ ಮಾಡಿದ್ರಿ, ಬ್ರದರ್ ಇದು ಏನು ಅನಿಸುತ್ತೆ ನಿಮಗೆ ಅಂತ ಕೇಳಿದ್ರಿ. ಬಟ್ ನನಗನ್ಸೋ ಪ್ರಕಾರವಾಗಿ ಕ್ಲೀನ್ ಶೇವ್ ಮಾಡಿರೋದು ಐ ಥಿಂಕ್ ಡೌಟ್ ಅಂತ ನನಗನ್ನಿಸುತ್ತೆ. ಆ್ಯಂಡ್ ಪ್ರಾಬಲಿ ಯಾವುದು ಕೂಡ ಜಡ್ಜ್ ಮಾಡೋದು ಬೇಡ. ಆ್ಯಂಡ್ ಸ್ಕ್ರೀನ್ ಮೇಲೆ ಬಂದಾಗಲೇ ಸಿನಿಮಾ ನೋಡೋಣ ಅಂತ ನಾನು ಹೇಳ್ತೀನಿ. ಅದ್ರ ಜೊತೆಗೇನು ಹೇಳಬೇಕು ಅಂದರೆ, ಸೊ ಏನಕ್ಕೆ ಒಂದು ಫುಲ್ಲಿ ಕವರ್ಡ್ ಹಾಕ್ಕೊಂಡಿದ್ದಾರೆ, ಮಾಸ್ಕ್ ಥರ ಒಂದು ರೀತಿಯಲ್ಲಿ ಏನೋ ಕಾಣದೇ ಇರೋ ಹಾಗೆ ಕಣ್ಣಷ್ಟೇ ಬಿಟ್ಕೊಂಡು ಏನಕ್ಕೆ ಓಡಾಡ್ತಾ ಇದ್ದಾರೆ ಯಶ್ ಅವರು ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ. ಬಹುಶಃ ಏನಾದರೂ ಒಂದು ಸಿಮಿಲರ್ ಆಗಿ ಏನಾದರೂ ಚೇಂಜ್ ಮಾಡ್ಕೊಂಡಿರಬಹುದು. ಸೊ ಕ್ಲೀನ್ ಶೇವ್ ಇಲ್ಲ ಅಂದರೂ ಕೂಡ. ಆ್ಯಂಡ್ ಅದ್ರ ಜೊತೆಗೆ ಕ್ರೌಡ್ ಬಗ್ಗೆ ಆಗಿರ್ಬೋದು. ಯಾಕಂದರೆ ಈಗ ಸದ್ಯಕ್ಕೆ ಇರುವಂಥ ಹೈಪ್ ಏನಿದೆ, ಈಗ ಈ ಒಂದು ಇಂಟ್ರೊಡಕ್ಷನ್ ಟೀಸರ್ ಆದಮೇಲೆ ಒಂದು ಹೈಪ್ ತುಂಬಾ ಆಗಿರೋದ್ರಿಂದ ಸೊ ಐ ಥಿಂಕ್ ತುಂಬ ಕ್ರೌಡ್ ಆಗುತ್ತೆ. ಅವ್ರನ್ನೆಲ್ಲೇ ನೋಡಿದ್ರು ಕೂಡ, ಯಾರಾದರೂ ನೋಡಿದ್ರು ಕೂಡ ಕ್ರೌಡ್ ತುಂಬಾ ಸೇರುತ್ತೆ ಅನ್ನೋದಾಗಿರ್ಬೋದು. ಸೊ ಆ ರೀತಿ ರೀಸನ್ಸ್ಗಳೆಲ್ಲ ಇರುತ್ತೆ. ಕ್ರೌಡು ಜಾಮ್ ಆಗಬಾರ್ದು, ಎಲ್ಲಾದರೂ ನೋಡಿದ ತಕ್ಷಣ ಆಡಿಯನ್ಸ್ಗಳು ಬರುವಂಥದ್ದಾಗಿರ್ಬೋದು. ಆ್ಯಂಡ್ ತುಂಬಾ ಒಂದು ಈ ರೀತಿ ಒಂದು ಕೆಲವೊಂದು ಪ್ರಾಬ್ಲಮ್ ಆಗ್ಬೋದು ಅಂತ ಒಂದು ಮಾಸ್ಕ್ ಹಾಕ್ಕೊಂಡು ಅಡ್ಡಾಡ್ತಾ ಇರ್ಬೋದು ಅಂತ ನಾನು ಅಂದ್ಕೊಳ್ತೀನಿ. ಲೈಕ್ ವಾಟ್ ಎವರ್ ಏನೇ ಆದರೂ ಕೂಡ ಟಾಕ್ಸಿಕ್ನ ಈ ಒಂದು ವಿಚಾರಗಳು ಕೇಳಿದಾಗ ನಿಜ ಇರ್ಬೋದು ಅಂತ ಒಂದು ಕಡೆ ಅನಿಸ್ಬಿಡುತ್ತೆ. ಯಾಕಂದರೆ ಅಷ್ಟರ ಮಟ್ಟಿಗೆ ಇಂಪ್ರೆಷನ್ ಕ್ರಿಯೇಟ್ ಮಾಡೋದಂದ್ರೂ ನಿಜ ಈ ಸಿನಿಮಾ. ಸೊ ಮಾರ್ಚ್ 19ಕ್ಕೆ ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದರೆ ವರ್ಷದ ಒಂದು ದೊಡ್ಡ ಸಿನಿಮಾ, ನಮ್ಮ ಕನ್ನಡದ ಒಂದು ದೊಡ್ಡ ಸಿನಿಮಾ, KVN ಪ್ರೊಡಕ್ಷನ್ ಅವರು ಒಂದು ದೊಡ್ಡ ಸಿನಿಮಾ ಇದೇನಿದೆ ನಮ್ಮ ಒಂದು ಟಾಕ್ಸಿಕ್ ಸಿನಿಮಾ ಒಂದು ಭರ್ಜರಿಯಾಗಿ ಒಂದು ಪ್ರದರ್ಶನಗೊಳ್ಳಕ್ಕೆ ಸಿದ್ಧ ಆಗಿದೆ. ಬರೀ ಕೇವಲ ಇದು ಕರ್ನಾಟಕಕ್ಕೆ ಸೀಮಿತ ಅಲ್ಲ, ಒಂದು ಭಾರತಕ್ಕೆ ಸೀಮಿತ ಅಲ್ಲ, ಇದು ಒಂದು ಹಾಲಿವುಡ್ಗೆ ಒಂದು ಪ್ರೆಸೆಂಟ್ ಮಾಡ್ತಿರುವಂಥ ಸಿನಿಮಾ ಆಗಿರೋದ್ರಿಂದ ತುಂಬ ಹೈಪ್ ಇದೆ. ಆ್ಯಂಡ್ ಈ ಸಿನಿಮಾದ ಬಗ್ಗೆ ಇನ್ನು ಮುಂದಿನ ದಿನಗಳಲ್ಲಿ ನಾನು ಹೇಳ್ತೀನಲ್ಲ, ಈ ಫೆಬ್ರವರಿ ತಿಂಗಳಿಂದ ಏನಿದೆ ತುಂಬ ಒಂದು ಇಂಪ್ರೆಷನ್ ಕ್ರಿಯೇಟ್ ಆಗುತ್ತೆ. ಬೇಕಿದ್ರೆ ನೋಡಿ, ಪ್ರತಿಯೊಂದು ವಿದೇಶದಲ್ಲಾಗಿರ್ಬೋದು, ಒಂದು ಬರೀ ಸ್ಟೇಟಲ್ಲಾಗಿರ್ಬೋದು, ಪ್ರತಿಯೊಂದು ಎಲ್ಲ ಕಡೆ ಆಗಿರ್ಬೋದು ಒಂದು ಅದ್ಭುತವಾದಂಥ ಒಂದು ಇಂಪ್ರೆಷನ್ ಕ್ರಿಯೇಟ್ ಆಗುತ್ತೆ. ಅಷ್ಟರ ಮಟ್ಟಿಗೆ ಇನ್ನು ಲೈಕ್ ಮುಂದೆ ಬರುವ ದಿನಗಳಲ್ಲಿ ಪ್ರಮೋಷನ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಆ್ಯಂಡ್ ಸಿನಿಮಾದ ಮುಂದೆ ಬರುವಂಥ ಟ್ರೈಲರ್ ಆಗಿರ್ಬೋದು, ಸೊ ವಾಟ್ ಎವರ್ ಮುಂದೆ ಬರುವಂಥ ಪ್ರತಿಯೊಂದು ಅಪ್ಡೇಟ್ ಕೂಡ ಒಂದು ದೊಡ್ಡ ಮಟ್ಟದಲ್ಲೇ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಲಾಸ್ಟ್ ಟೈಮಲ್ಲೂ ಕೂಡ ನಾನು ಹೇಳ್ತಾ ಇರ್ತೀನಿ, ಈ ಒಂದು ಟಾಕ್ಸಿಕ್ ಸಿನಿಮಾ ಏನಿದೆ ಬರೀ ಅಪ್ಡೇಟ್ಸ್ಗಳಲ್ಲ, ಇದು ಸರ್ಪ್ರೈಸ್ ಅಂತ. ಇನ್ನೂ ಸರ್ಪ್ರೈಸ್ಗಳು ತುಂಬ ಇದೆ ಅಂತ ಕೇಳಿ ಬರ್ತಾ ಇದೆ. ಇನ್ನೂ ಕೆಲವೊಂದು ಕ್ಯಾರೆಕ್ಟರ್ಸ್ಗಳನ್ನು ರಿವೀಲ್ ಮಾಡಿಲ್ಲ. ಆ್ಯಂಡ್ ಅಪ್ಕಮಿಂಗ್ ಡೇಸಲ್ಲೂ ಕೂಡ ಅದನ್ನು ರಿವೀಲ್ ಮಾಡ್ತಾರೆ. ಸೊ ಏನೇನಿರುತ್ತೆ ಅನ್ನುವಂಥದ್ದು ಅಪ್ಡೇಟ್ಗೆ ಅನ್ನೋದಕ್ಕಿಂತ ಒಂದು ರೀತಿ ಸರ್ಪ್ರೈಸ್ ಅಂತಲೇ ಹೇಳ್ಬೋದು. ವೇಟ್ ಮಾಡ್ತಾ ಇದ್ದೀವಿ. ಬಟ್ ಈ ಒಂದು ಕನ್ಕ್ಲೂಷನ್ ತೊಗೊಂಬಿಡಿ. ನಾನು ಹೇಳೋದೇನು ಅಂತಂದರೆ ಲೈಕ್ ಕ್ಲೀನ್ ಶೇವ್ ಮಾಡಿದ್ರೆ ನನಗಂತೂ
90% ಡೌಟ್ ಇದೆ. ಸೊ ಕ್ಲೀನ್ ಶೇವಲ್ಲಿ ಅಷ್ಟೊಂದು ಡುವೆಲ್ ಕ್ಯಾರೆಕ್ಟರಲ್ಲಿ ಕ್ಲೀನ್ ಶೇವ್ ಮಾಡಿ ಒಂದು ಸಿನಿಮಾ ಮಾಡ್ತಿದ್ದಾರೆ ಅಂತ ನನಗೆ ಅನಿಸ್ತಾ ಇಲ್ಲ. ಬಟ್ ಇಂಪ್ರೆಷನ್ ಕ್ರಿಯೇಟ್ ಆಗಿರೋದ್ರಿಂದ ಸೊ ಕ್ರೌಡ್ ಆಗಬಾರ್ದು ಆ್ಯಂಡ್ ಎಲ್ಲೂ ಕೂಡ ಒಂದು ಫೇಸ್ ಲೈಕ್ ಈಗ ಮೀಡಿಯಾಗಳ ಮುಂದೆ ಫೇಸನ್ನು ತೋರಿಸ್ಕೊಂಡು ಹೋದಾಗ ಆಮೇಲೆ ಎಲ್ಲ ಒಂದು ಆಡಿಯನ್ಸ್ಗಳು ಕೂಡ ಬಂದುಬಿಡ್ತಾರೆ ಆ್ಯಂಡ್ ಲೈಕ್ ಎಲ್ಲರೂ ಕೂಡ ಬಂದು ಕವರ್ ಆಗ್ತಾರೆ. ಒಂದು ಸೆಕ್ಯೂರಿಟಿ ಪರ್ಪಸ್ಸಿಗಿರ್ಬೋದು, ಒಂದು ಕ್ರೌಡ್ ಆಗದೆ ಇರಬಾರ್ದು ಅನ್ನೋದಕ್ಕೋಸ್ಕರ ಸೊ ಅವರು ಒಂದು ರೀತಿಯಲ್ಲಿ ಮಾಸ್ಕನ್ನು ಹಾಕ್ಕೊಂಡು ಓಡಾಡ್ತಾ ಇದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಸೊ ನೋಡೋಣ ಏನಾಗುತ್ತೆ ಏನು ಕತೆ ಅಂತ. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ ನಾವು ಕೂಡ ಒಂದು ಟಾಕ್ಸಿಕ್ಕಿಗೆ. ಸೊ ಫೈನಲಿ ಹೇಳಬೇಕು ಅಂತಂದರೆ ಈಗ ದಿನಗಣನೆ ಆರಂಭ ಆಗಿದೆ. ಸೊ ಎಲ್ರಿಗೂ ಕೂಡ ವೇಟಿಂಗಲ್ಲಿ ಇದ್ದೀವಿ ಟಾಕ್ಸಿಕ್ ಅಂತ. ಸೊ ನೀವು ಎಷ್ಟರ ಮಟ್ಟಿಗೆ ವೇಟ್ ಮಾಡ್ತಾ ಇದ್ದೀರಾ, ಏನು ಕತೆ? ಸೊ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.